ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ವೈಶಾಖ ಪೂರ್ಣಿಮೆಯಂದು ಬುದ್ಧ ಜಯಂತಿಯನ್ನು ನಾವು ಆಚರಿಸ್ತೇವೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದ ಬಹಳಷ್ಟು ರಾಷ್ಟ್ರಗಳಲ್ಲಿ ಬುದ್ಧ ಜಯಂತಿಯನ್ನು ಆಚರಿಸುವ ಪದ್ಧತಿ ಉಂಟು. ಬುದ್ಧ ಜಯಂತಿಯ ಈ ಶುಭ ದಿನದಂದು ಬುದ್ಧನ ಬಗ್ಗೆ, ಬುದ್ಧನ ಬದುಕಿನ ಬಗ್ಗೆ, ಆತ ಏನು ಬೋಧನೆಗಳನ್ನು ಮಾಡಿದ್ದಾನೆ ಅದರ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ, ಭಾರತದಲ್ಲಿ ಭಾರತದ ಹೊರಗೆ ಬೌದ್ಧ ಧರ್ಮ ಹೇಗೆ ವ್ಯಾಪಿಸಿದೆ ಅನ್ನೋದರ ಬಗ್ಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ಬದುಕಿಗೆ ಬೌದ್ಧ ಧರ್ಮ ಹೇಗೆ ಒಂದು ದಾರಿದೀಪವಾಗಬಲ್ಲದು ಅನ್ನೋದರ ಬಗ್ಗೆ ವಿವೇಚನೆ, ವಿಶ್ಲೇಷಣೆ ರಾಷ್ಟ್ರಾದ್ಯಂತ ನಡೆಯುತ್ತೆ. ಹಾಗಾಗಿ ಇವತ್ತಿನ ವಿಶೇಷ ಕ್ವಿಜ್ ಕಾರ್ಯಕ್ರಮದಲ್ಲಿ ಬುದ್ಧ ಜಯಂತಿಯ ಅಂಗವಾಗಿ ನಾವು ಇಬ್ಬರು ಮಹನೀಯರನ್ನು ಕರೆಸಿದ್ದೇವೆ. ಮೊದಲು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೈಸೂರಿನ ವಿಶ್ವಮೈತ್ರಿ ಬುದ್ಧ ವಿಹಾರದಿಂದ ಬಂದಿರತಕ್ಕಂಥ ಡಾಕ್ಟರ್ ಕಲ್ಯಾಣಸಿರಿ ಭಂತೇಜಿ ಅವರು. ಸರ್, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಭಂತೇಜಿ ಅವರ ಜೊತೆ ಬಂದಿದ್ದಾರೆ ಸೋಸಲೆ ಗಂಗಾಧರ್ ಅವರು. ಸೋಸಲೆ ಗಂಗಾಧರ್ ಅವರನ್ನು ಹೇಗೆ ಪರಿಚಯ ಮಾಡಿಕೊಡೋದು ಅನ್ನೋ ಒಂದು ಸಣ್ಣ ಗೊಂದಲ ನನಗೆ. ಇವರು ಝೆನ್ ಕವಿಗಳು ಹೌದು, ಕತೆಗಾರರು, ಕಾದಂಬರಿಕಾರರು, ನಾಟಕ, ಅಭಿನಯ, ರಂಗ ನಿರ್ದೇಶನ, ಯಾವ ಕ್ಷೇತ್ರವನ್ನು ಕೇಳ್ತೀರಿ ಆ ಎಲ್ಲ ಕ್ಷೇತ್ರದಲ್ಲೂ ಗಣನೀಯ ಸಾಧನೆಯನ್ನು ಮಾಡಿದಂಥವರು ಸೋಸಲೆ ಗಂಗಾಧರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಗಂಗಾಧರ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್, ಕಾರ್ಯಕ್ರಮ ಆರಂಭಿಸೋಣ. ಪೂರ್ವಭಾವಿಯಾಗಿ ತಮ್ಮ ಪ್ರಾಥಮಿಕ ಪರಿಚಯ ನಮ್ಮ ವೀಕ್ಷಕರಿಗೆ ಆಗಬೇಕು. ಹಾಗಾಗಿ ತಮ್ಮ ಪ್ರಾಥಮಿಕ ಪರಿಚಯ ಮತ್ತು ಕಾರ್ಯಕ್ಷೇತ್ರದ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಪ್ರಾರ್ಥನೆ. ನನ್ನ ಹೆಸರು ಕಲ್ಯಾಣಸಿರಿ ಭಂತೇಜಿ. 2021ರಲ್ಲಿ ನಾನು PhD ಮಾಡಿದೆ. ಕರ್ನಾಟಕ ಬೌದ್ಧ ಸಾಹಿತ್ಯ ಬುದ್ಧನ ತಾತ್ವಿಕ ನೆಲೆಗಳು ಅನ್ನುವಂತಹ ವಿಷಯದ ಮೇಲೆ ವಿಚಾರ ಅಂದರೆ ಅಧ್ಯಯನವನ್ನು ಮಾಡಿ PhD ಪದವಿಯನ್ನು ಪಡ್ಕೊಂಡೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ. ನಾನು ಮೈಸೂರು ವಿಶ್ವಮೈತ್ರಿ ಬುದ್ಧ ವಿಹಾರದಲ್ಲಿ ಇದ್ದೇನೆ. 2008ರಲ್ಲಿ ನನಗೆ ಆಚಾರ್ಯ ಬುದ್ಧರಕಿತ ಭಂತೇಜಿಯವರಿಂದ ಸನ್ಯಾಸ ದೀಕ್ಷೆ ಆಯಿತು. ಬೆಂಗಳೂರು ಮಹಾಬೋಧಿಯ ಸಂಸ್ಥಾಪಕರು ಮತ್ತು ಪ್ರಥಮ ಅಧ್ಯಕ್ಷರಾಗಿದ್ದಂಥವರು ಅವರು ನನ್ನ ಮೂಲ ಗುರುಗಳು. ಅವರಾದ ನಂತರ ನನಗೆ ಗುರು ದೀಕ್ಷೆ ಆಗಿದ್ದು ಕುಶಿನಗರ, ಗೋರಖ್ಪುರ ಜಿಲ್ಲೆಯ ಉತ್ತರ ಪ್ರದೇಶದ ಕುಶಿನಗರದ ಅಲ್ಲಿರುವಂತಹ ಮಹಾ ವಿಹಾರದ ಪ್ರಧಾನ ಭಿಕ್ಕುಗಳಾದಂತಹ ಚಂದ್ರಮಣಿ ಮಹಾತೀರರವರ ಕೊನೆಯ ಶಿಷ್ಯರೂ ಆದಂತಹ ಪರಮಪೂಜ್ಯ ಜ್ಞಾನೇಶ್ವರ ಮಹಾತೀರ ಭಂತೇಜಿಯವರಿಂದ ನನಗೆ ಗುರುದೀಕ್ಷೆ ಆಯಿತು. ಅನಂತರ ನಾನು ಮೈಸೂರಿನ ವಿಶ್ವಮೈತ್ರಿ ಬುದ್ಧ ವಿಹಾರದಲ್ಲಿ ವಾಸ ಮಾಡ್ತಾ ಸನ್ಮಾರ್ಗ ಅನ್ನುವಂಥ ಕೃತಿನೂ ಕೂಡ ನಾನು ತಂದಿದ್ದೀನಿ, ಕವನಶಂಕಲನ. ಅದು ಬುದ್ಧ ಗೀತಾಂಜಲಿ ಅನ್ನುವಂತಹ ಹೆಸರಲ್ಲಿ ಧ್ವನಿಸುರುಳಿ ಕೂಡ ಆಗಿದೆ. ಹಾಗೆ ಭಾಷಾ ಭಾರತಿ, ಕುವೆಂಪು ಭಾಷಾ ಭಾರತಿಯವರು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು, ಬುದ್ಧರ ಸೂಕ್ತಿಗಳನ್ನ ನೀವು ನಮಗೆ ಇದು ಮಾಡಿಕೊಡಿ ಅಂತೇಳಿ. ಗೌತಮ ಬುದ್ಧರ ಧಮ್ಮ ಸೂಕ್ತಿಗಳು ಅನ್ನುವಂತಹ ಒಂದು ಸಂಪಾದನಾ ಮತ್ತು ಪರಿಶೀಲನಾತ್ಮಕವಾದಂಥ ಒಂದು ಕೃತಿಯನ್ನು ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೇನೆ. ಅದು ಬಿಟ್ಟರೆ ಒಂದು ಧಮ್ಮಾನುಸಂಧಾನ ಅನ್ನುವಂಥ ಇನ್ನೊಂದು ಕೃತಿಯನ್ನು ಅವರು ತಂದಿದ್ದೇನೆ. 3 ಕೃತಿಗಳು ಅಚ್ಚಿನಲ್ಲಿದ್ದಾವೆ ಬರುವಂಥ ಕೃತಿಗಳು. ಜೊತೆಗೆ ನಾನು ಕರ್ನಾಟಕದ ರಾಜ್ಯಾದ್ಯಂತ ಸಾಕಷ್ಟು ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾನು ಬುದ್ಧ ಧಮ್ಮದ ಪ್ರವಚನವನ್ನು ನೀಡ್ತಾ ಧಮ್ಮ ಪ್ರಚಾರದಲ್ಲಿ ತೊಡಗಿದ್ದೇನೆ. ಹೆಚ್ಚು ನಾನು ಬುದ್ಧ ಧಮ್ಮ ಪರಿಕಲ್ಪನೆಯಲ್ಲಿ ಮಾನವ ಜಗತ್ತಿಗೆ ಅತ್ಯಗತ್ಯವಾದಂತಹ ಮಾನವೀಯ ಮೌಲ್ಯಗಳನ್ನು ತಿಳಿಸುವಂತಹ ನೆಲೆಗಟ್ಟಿನಲ್ಲಿ ದೇಶದ ಶಾಂತಿ, ಸುಭದ್ರತೆ, ಏಕತೆ, ಆ ಒಂದು ಸಾಮರಸ್ಯದ ಅಂಶಗಳನ್ನು ಮುಂದಿಟ್ಕೊಂಡು ಬುದ್ಧ ಧಮ್ಮದ ವಿಚಾರಧಾರೆಯನ್ನು
ಜನರ ಮಾನಸದಲ್ಲಿ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇನೆ. ಧಾರ್ಮಿಕ ಸಹಿಷ್ಣುತೆ ಹಾಗೂ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಧಾರ್ಮಿಕವಾದಂತಹ ಸಹಿಷ್ಣುತೆಯಿಂದ ಈ ಕಾರ್ಯವನ್ನು ಮುಂದುವರಿಸ್ತಾ ಬಂದಿದ್ದೇನೆ. ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲೆಲ್ಲ, ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹೀಗೆ ಮಾನವೀಯ ನೆಲೆಗಟ್ಟಿನಲ್ಲಿ ನಾನು ಬೌದ್ಧ ಧರ್ಮ ಪ್ರಚಾರವನ್ನು ಮಾಡ್ತಾ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಾಮರಸ್ಯವನ್ನು ಮೂಡಿಸುವಂಥ ನೆಲೆಗಟ್ಟಿನಲ್ಲಿ ಸಾಗ್ತಾ ಇದ್ದೇನೆ. ಧಮ್ಮದೂತ ಕೋರ್ಸ್ ಅನ್ನುವಂಥದ್ದು ಅಂದರೆ ಒಬ್ಬ ಬಿಕ್ಕು, ನಮ್ಮ ಬೌದ್ಧ ಗುರುಗಳನ್ನ ಬಿಕ್ಕು ಅಂತ ಹೇಳಿ ಕರೀತಾರೆ, ಮಾಂಕ್ ಅಂತ. ಆ ಬಿಕ್ಕು ಆಗಬೇಕಾದ್ರೆ ಒಂದು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅದನ್ನ ಮಹಾಬೋಧಿ ಬೆಂಗಳೂರಿನ ಇನ್ಸ್ಟಿಟ್ಯೂಷನ್ನಲ್ಲಿ ನಾನು ಪೂರೈಸಿದ್ದೇನೆ. ಜೊತೆಗೆ DBS ಅನ್ನುವಂಥ ಕೋರ್ಸನ್ನು ಮಾಡಿದ್ದೀನಿ, ಡಿಪ್ಲೊಮಾ ಇನ್ ತೇರವಾದ ಬುದ್ಧಿ ಸ್ಟಡೀಸ್ ಅನ್ನುವಂಥ ಕೋರ್ಸನ್ನು, ಧಮ್ಮದೂತ ಕೋರ್ಸನ್ನು ಮುಗಿಸಿದ್ದೇನೆ. ಜೊತೆಗೆ ಅಲ್ಲಿ ಬಿಕ್ಕು ತರಬೇತಿಯನ್ನು ಪಡೆದು ಅನಂತರ ನನ್ನನ್ನು ಮೈಸೂರಿಗೆ ಮನೋರಕಿತ ಬಂತೇಜಿ ಅಂತ, ಅವರು ಕೂಡ ನನ್ನ ಒಬ್ಬರು ಗುರುಗಳಲ್ಲಿ ಒಬ್ಬರು, ಅವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು, ಈಗ ಅವರು ನಮ್ಮ ಬಳಿ ಇಲ್ಲ, ಮಾಜಿ ಕೇಂದ್ರ ಸಚಿವರು ಮತ್ತು ಮಾಜಿ ಕಂದಾಯ ಸಚಿವರು, ರಾಜ್ಯದ ಕಂದಾಯ ಸಚಿವರಾಗಿದ್ದಂಥವರು. ಕಳೆದ ಬಾರಿ 1 ವರ್ಷ ಆಯಿತು ಅವರು ನಮ್ಮನ್ನಾಗಲಿ. ಅವರು ನನಗೆ ಆಶ್ರಯವನ್ನು ಕೊಟ್ಟರು ಮೈಸೂರಿನಲ್ಲಿ. ನಾನು ಮಹಾಬೋಧಿಲಿ ಅಧ್ಯಯನ ಮಾಡ್ತಾಯಿದ್ದಂಥ ವ್ಯಕ್ತಿ. ಅಲ್ಲಿಂದ ಆಚೆಗೆ ನನ್ನ ಒಂದು ಧರ್ಮ ಪ್ರಚಾರದ ಪ್ರವಚನದ ಕಾರ್ಯ ಇಲ್ಲಿವರೆಗೂ ಕೂಡ ಸಾಗ್ತಾ ಬಂದಿದೆ. ತುಂಬ ಸಂತೋಷ ಸರ್. ಸಾಕಷ್ಟು ವಿಸ್ತೃತವಾಗಿ ತಮ್ಮ ಕಾರ್ಯಕ್ಷೇತ್ರದ ಪರಿಚಯ ಮಾಡಿಕೊಟ್ರಿ. ಈಗ ಸೋಸಲೆ ಗಂಗಾಧರ್ ಅವರ ಕಾರ್ಯಕ್ಷೇತ್ರ, ಯಾಕಂದರೆ ಆಗಲೇ ಹೇಳಿದ ಹಾಗೆ ತಮ್ಮ ಕಾರ್ಯ ಚಟುವಟಿಕೆಗಳು ಹಲವು ಕ್ಷೇತ್ರಗಳಲ್ಲಿ ಹಂಚಿ ಹೋಗಿದೆ. ಇಷ್ಟೊಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಅದ್ಭುತವಾದ ಸಾಧನೆ ಮಾಡಬಹುದಾಗಿತ್ತಲ್ಲ, ಆ ರೀತಿಯಾದ ಆಲೋಚನೆ ಏನಾದರೂ ಉಂಟಾ? ಖಂಡಿತ ಸರ್, ನಿಮ್ಮ ಕಿವಿ ಮಾತು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ತುಂಬ ಯೋಚನೆ ಮಾಡಿದೆ. ಆದರೆ ತುಡಿತಗಳು ನಮ್ಮನ್ನು ಸುಮ್ಮನೆ ಬಿಟ್ಟುಕೊಡಲ್ಲ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಯಾರೂ ಟಚ್ ಮಾಡೋಕ್ಕಾಗದೇ ಇರೋದನ್ನು ನಾನಾದರೂ ಟಚ್ ಮಾಡಬಹುದಾ ಯಾವುದಾದ್ರೂ ಒಂದು ಭಾಗದಲ್ಲಿ ಅಂದ್ಕೊಂಡು ತೊಡಗಿದಾಗ ಅದು ಅಪೂರ್ಣವೇ, ಇದು ಅಪೂರ್ಣವೇ. ಆದರೆ ಕಾಲ ಮಾತ್ರ ವ್ಯಯದ ಒಟ್ಟಿಗೆ ಆಗ್ತಾ ಇರ್ತದೆ, ಆದರೆ ಸಾಧನೆಯೂ ಸ್ವಲ್ಪ ಆಗ್ತಾ ಇರ್ತದೆ. ಹಾಗಾಗಿ ನಾನು ಇದುವರೆಗೂ ಎಲ್ಲ ದಿಕ್ಕಿನಲ್ಲೂ ನಡೆದಿರಬಹುದು, 10 ಹೆಜ್ಜೆ ಅಷ್ಟೇ. ಅದನ್ನು ಒಂದೇ ಪ್ರಯಾಣದಲ್ಲಿ ಒಂದೇ ದಾರಿನಲ್ಲಿ ಹಿಡಿದಿದ್ದರೆ ಇಷ್ಟೊತ್ತಿಗೆ ಏನಾದರೂ ನಾನು ಮಾಡಬಹುದಿತ್ತು. ಆದರೆ ನಾನು ಅಂತಿಮವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗಿದ್ದು ಅಂತ ಏನಾದರೂ ಹೇಳಿದ್ರೆ ಅದು ಸಾಹಿತ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ದೂರ, 1-2 ಮಾರು ದೂರ ಬಂದಿದ್ದೀನಿ ಸರ್ ನಾನು. ಹಾಗಾಗಿ ಇದುವರೆಗೂ ನನ್ನದು 15 ಪುಸ್ತಕಗಳು ಬಂದಿವೆ, 100 ಬುದ್ಧನ ಹಾಡುಗಳು ಬಂದಿವೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸೋಸಲೆ ಗಂಗಾಧರ್ ಅಂತ ಇಂಟೆನ್ಸಿವ್ ಮೆಡಿಟೇಷನ್ ಬಗ್ಗೆ 100 ಉಪನ್ಯಾಸಗಳಿದೆ ನಂದು. ಬುದ್ಧನ ಬಗ್ಗೆ ನಾಟಕ ಬರೆದೆ, ನಿರ್ದೇಶನ ಮಾಡಿದೆ. ಆಮೇಲೆ ಚಲನಚಿತ್ರಕ್ಕೂ ಹೋಗಿ ಸಾಹಿತ್ಯಗಳನ್ನ ಬರೆದೆ. ಹೀಗೆ ನನಗೆ ಯಾವ ಅವಕಾಶಗಳು ಸಿಕ್ಕಿದ್ರು ಅದನ್ನು ನಾನು ಬಿಟ್ಕೊಟ್ಟಿಲ್ಲ. ಅದನ್ನು ನಾನು ಸ್ಪರ್ಶ ಮಾಡಿದ್ದೀನಿ. ಸ್ಪರ್ಶ ಮಾಡಿ ಇಲ್ಲಿ ತನಕ ಬಂದು ಇವತ್ತು ನಿಮ್ಮ ಮುಂದೆ ಕುಂತಿದ್ದೀನಿ ನಾನು. ಗಂಗಾಧರ್ ಅವರೇ, ತಮ್ಮ ಈ ಸಾಹಿತ್ಯ ಚಟುವಟಿಕೆಗಳಲ್ಲಿ ಬಹಳ ಮುಖ್ಯವಾದದ್ದು ಗೀತೆಗಳನ್ನು ಬರೆದು ರಾಗ ಸಂಯೋಜನೆ ಮಾಡಿ ಹಾಡಿದ್ದೀರಿ ಅಲ್ವಾ? ಹೌದು ಸರ್. ನಿಮಗೆ ಮೆಚ್ಚಿನ ಬುದ್ಧನಿಗೆ ಸಂಬಂಧಪಟ್ಟ ಒಂದು ಗೀತೆಯ ಒಂದು ಚರಣ ನಮಗಾಗಿ. ಉಂಟು ಇರುವೆಗು 108 ಕಷ್ಟಗಳು, ದಾರಿ ಇದ್ದರೂ ಇಲ್ಲ ಕಣ್ಣುಗಳು. ಉಂಟು ಈ ಧರಣಿಗೂ ಹಗಲಿರುಳು, ದಣಿದು ಎಂದಾದರೂ ನಿಂತಿರುವುದೇ ಹೇಳು. ಉಂಟು ಇರುವೆಗು 108 ಕಷ್ಟಗಳು, ದಾರಿ ಇದ್ದರೂ ಇಲ್ಲ ಕಣ್ಣುಗಳು. ಉಂಟು ಈ ಧರಣಿಗೂ ಹಗಲಿರುಳು, ದಣಿದು ನಿಂತಿರುವುದೇ ಎಂದಾದರೂ ಹೇಳು. ಬುದ್ಧ ಹೇಳಿದ ಮಧ್ಯಮ ಮಾರ್ಗದಲ್ಲಿದೆ ಬದುಕು, ನಿನ್ನ ಒಳಗೂ ಇರುವುದು ಬೆಳಕು. ಬುದ್ಧ ಹೇಳಿದ ಮಧ್ಯಮ ಮಾರ್ಗದಲ್ಲಿದೆ ಬದುಕು,
ನಿನ್ನ ಒಳಗಿರುವುದು ಕೂಡ ಬೆಳಕು, ಇಲ್ಲದಿರುವುದ ಹುಡುಕಿ ಅಲೆಯದಿರು ನೀನು, ಮನೋಪುಬ್ಬಂಗಮಧಮ್ಮ ತಿಳಿ ನೀನು. ಎಡವಿದರೆ ದಾರಿಯ ತಪ್ಪಲ್ಲ, ಕುಗ್ಗಿದರೆ ದಾರಿ ನಿನಗಿಲ್ಲ. ಈ ಮನಸ್ಸೇ ಎಲ್ಲಕ್ಕೂ ಮೂಲ, ಮನಸ್ಸಿದ್ದ ಮನಸ್ಸಿಲ್ಲದಿದ್ದರೆ ಮಾರ್ಗಗಳೆಂದೂ ಇಲ್ಲ. ಮನಸ್ಸೇ ನೀನಾಗು ಪ್ರಬಲ, ಬುದ್ಧನಿಗೆ ಶರಣು ಜಗವೆಲ್ಲ, ಸಂಬುದ್ಧನಿಗೆ ಶರಣು ಜಗವೆಲ್ಲ. ಮನಸ್ಸೇ ನೀನಾಗು ಪ್ರಬಲ ಅಂತ ಹೇಳಿದರೆ ಬಹಳ ಅರ್ಥವತ್ತಾದ ಶಬ್ದಗಳವು. ಯಾಕಂದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಮಗೆ ಉಂಟು. ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಗಟ್ಟಿ ಮಾಡಿಕೊಳ್ಳೋಣ ಅನ್ನೋ ಒಂದು ಒಳ್ಳೆಯ ಮಾತನ್ನು ತಾವು ಹೇಳಿದಿರಿ. ಬಂತೇಜಿಯವರೇ, ನಮ್ಮ ಗಂಗಾಧರ್ ಅವರು ಹೇಳ್ತಾ ಒಂದು ಮಧ್ಯಮ ಮಾರ್ಗ ಅಂತ ಶಬ್ದ ಬಳಸೋದು. ಈ ಮಧ್ಯಮ ಮಾರ್ಗ ಅಂದರೆ ಏನು? ಈ ಮಧ್ಯಮ ಮಾರ್ಗದ ಎಡ ಮತ್ತು ಬಲ ಇನ್ಯಾವ ಮಾರ್ಗಗಳಿವೆ? ಬುದ್ಧ ಯಾಕೆ ಮಧ್ಯಮ ಮಾರ್ಗವನ್ನೇ ಆರಿಸ್ಕೊಂಡ? ಮಧ್ಯಮ ಮಾರ್ಗ ಅಂದರೆ ತುಂಬ ಅರ್ಥಪೂರ್ಣವಾದದ್ದು, ಎಲ್ಲರ ಕೈಲೂ ಸಾಧ್ಯ ಆಗುವಂತಹ ಒಂದು ಮಾರ್ಗ. ಮಧ್ಯಮ ಮಾರ್ಗ ಅಂತ ಯಾವುದನ್ನು ಕರೀತಾರೆ ಅಂದರೆ ಅತಿಯಾದಂಥ ಅತಿರೇಕಕ್ಕೆ ಒಳಗಾಗದೆ ಮತ್ತು ಅತಿಯಾದಂಥ ಭೋಗಕ್ಕೆ ಈಡಾಗದೆ ಒಂದು ತಕ್ಕ ಮಟ್ಟಿನ ಅಗತ್ಯತೆಗೆ ಅನುಗುಣವಾಗಿ ನಡೆಯುವಂಥ ಮಾರ್ಗ ಅದು. ಬುದ್ಧರ ಪರಿಭಾಷೆಯಲ್ಲೇ ಹೇಳೋದಾದರೆ ಅತಿಯಾದಂಥ ಶರೀರವಾದಂಥ ಇವಾಗ ಧ್ಯಾನ ನಮಗೆ ಅತ್ಯಂತ ಮುಖ್ಯ. ಧ್ಯಾನದ ಮೂಲಕ ಏಕಾಗ್ರತೆಯನ್ನು ಪಡೆದು ಏಕಾಗ್ರತೆಯಿಂದ ಜ್ಞಾನವನ್ನು ಗಳಿಸುವಂಥದ್ದು. ಆದ್ದರಿಂದ ನಮಗೆ ಏಕಾಗ್ರತೆ ಬರಬೇಕು, ಧ್ಯಾನ ಸಿದ್ಧಿಯಾಗಿ ಬೋಧಿ ಪ್ರಾಪ್ತಿಯಾಗಬೇಕಂದ್ರೆ ನಾವು ಮಧ್ಯಮ ಮಾರ್ಗವನ್ನು ಅನುಸರಿಸಬೇಕು. ಯಾವ ರೀತಿಯಾದಂಥ ಮಧ್ಯಮ ಮಾರ್ಗ ಅನ್ನೋದಾದರೆ, ಒಂದು ಅತಿಯಾದಂತಹ ದೈಹಿಕವಾದಂಥ ಮಾನಸಿಕವಾದಂಥ ಟಾರ್ಚರ್ ಕೊಡುವಂಥದ್ದು. ದೈಹಿಕವಾಗಿ ಈಗ ಇಂದಿನ ಧ್ಯಾನ ಪ್ರಸ್ಥಾನಗಳಲ್ಲಿ ನಾವು ನೋಡಿದಾಗ ಹಲವಾರು ಧರ್ಮಗಳಲ್ಲಿ ವಿಚಿತ್ರವಾದಂತಹ ಧ್ಯಾನ ಮಾರ್ಗಗಳಿದ್ದಾವೆ. ಒಂದು ಕಾಲಿನಲ್ಲಿ ನಿಂತ್ಕೊಂಡು ಧ್ಯಾನ ಮಾಡುವಂಥದ್ದು, ಒಂದು ಅಗಳು ತಿನ್ಕೊಂಡು ಧ್ಯಾನ ಮಾಡುವಂಥದ್ದು, ಮತ್ತು ಉಪವಾಸ ಇದ್ದು ಶರೀರಕ್ಕೆ ಬೇಕಾದಂಥ ಅಗತ್ಯ ಆಹಾರವನ್ನು ನೀಡದೆ ಉಪವಾಸದಲ್ಲಿ ಧ್ಯಾನ ಮಾಡಿ ದೇಹವನ್ನು ದಂಡಿಸಿ ಬಾಡಿಲಿ ಟಾರ್ಚರ್ ಕೊಟ್ಟು ಧ್ಯಾನ ಮಾಡುವಂಥದ್ದು ಇದೆ. ಅದು ಶರೀರಕ್ಕೆ ನಾವು ಆಹಾರ ಅಗತ್ಯವಾಗಿ ಪೂರೈಸ್ತೇ ಹೋದಾಗ ನಮ್ಮ ಮನಸ್ಸು ಪ್ರಬಲವಾಗಿರಲ್ಲ, ಸ್ಥಿರವಾಗಿರಲ್ಲ, ಆರೋಗ್ಯಕರವಾಗಿರಲ್ಲ. ಆರೋಗ್ಯಕರ ಇರುವಂತಹ ಮನಸ್ಸಿನಿಂದ ಮಾತ್ರ ನಾವು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು ಅಸ್ಥಿರವಾದಾಗ, ಆಯಾಸಗೊಂಡಾಗ ಅಥವಾ ಬಲಹೀನಗೊಂಡಾಗ ನಮ್ಮ ಮನಸ್ಸು ಸ್ಥಿರವಾಗಿರೋದಿಲ್ಲ. ಜಾಗೃತ ವ್ಯವಸ್ಥೆಯಿಂದ ನಾವು ದೂರ ಆಗ್ತೀವಿ. ಮನಸ್ಸಿಗೆ ಒಂದು ಸ್ಥಿರತೆ ಬೇಕು, ಆರೋಗ್ಯಕರವಾದಂಥ ಒಂದು ವ್ಯವಸ್ಥೆ ಬೇಕು. ಆ ಒಂದು ಆರೋಗ್ಯಕರವಾದಂಥ ನೆಲೆಗಟ್ಟಿನಲ್ಲಿ ಬಾಡಿಗೆ ಯಾವುದೇ ಒಂದು ದೈಹಿಕ ಕಠಿಣ ಶ್ರಮವನ್ನು ಮಾಡದೆ ದಂಡಿಸ್ತೆ, ನೀವು ಹೇಳಿದಾಗೆ ಅದು ಒಳ್ಳೆಯ ಅರ್ಥ ಕೊಡುತ್ತೆ. ದಂಡಿಸ್ತೆ ದೇಹ ದಂಡನೆಯಿಂದ ಹೊರಗಿರುವಂಥದ್ದು ಮತ್ತು ಮಾನಸಿಕವಾದಂಥ ದಂಡನೆಗೂ ಕೂಡ ಒಳಗಾಗದೇ ಇರುವಂಥದ್ದು. ಮಾನಸಿಕ ವೈಪರೀತ್ಯಗಳಿದ್ದಾವೆ, ಕೆಲವೊಂದು ಕಾಲ್ಪನಿಕವಾದಂತಹ ಅಥವಾ ಊಹಾಪೋಹವಾದಂತಹ ಅನಿಸಿಕೆಗಳನ್ನು ಈಡೇರಿಸಲಿಕ್ಕೆ ವ್ಯರ್ಥ ಪ್ರಯತ್ನ ಮಾಡುವಂಥದ್ದು, ಅವುಗಳಿಂದನೂ ಹೊರತಾಗಿರಬೇಕಾಗತ್ತೆ. ದೇಹದಂಡನೆ ಮತ್ತು ಮಾನಸಿಕ ದಂಡನೆಯಿಂದ ಹೊರತಾಗಿರುವಂಥದ್ದು. ಮತ್ತು ಬೇಕಾದಂತಹ ಇಂದ್ರಿಯಗಳ ಆಶೆಗಳಿರ್ತವಲ್ಲ, ಅವುಗಳಿಗೆ ಅಂಟ್ಕೊಂಡು, ಇಂದ್ರಿಯ ಆಸಕ್ತಿಗೆ ಅಂಟ್ಕೊಂಡು ವಿಪರೀತವಾದಂತಹ ಭೋಗ ಜೀವನದಲ್ಲಿ ತಲೀನರಾಗುವಂಥದ್ದು ಕೂಡ ಯೋಗ್ಯವಾದದ್ದಲ್ಲ. ಅವೆರಡೂ ಕೂಡ ನಮಗೆ ದುಃಖವನ್ನೇ ತಂದು ಕೊಡ್ತವೆ ಹೊರತು, ಸಾವಿನ ಹಂಚಿಗೆ ಎಳೆದೊಯ್ತವೆ ಹೊರತು ನಮಗೆ ಬೇಕಾದಂತಹ ವಿಮುಕ್ತಿಯಾಗಲಿ ಜ್ಞಾನ ಆಗಲಿ ಅದರಿಂದ ಸಾಧ್ಯವಾಗುವುದಿಲ್ಲ. ಮಧ್ಯಮ ಮಾರ್ಗದಲ್ಲಿ ಇವಾಗ ಶರೀರಕ್ಕೆ ಎಷ್ಟು ಬೇಕೋ ಅತಿಯಾಗಿ ಆಹಾರ ನೀಡಿದೆ, ಅತಿಯಾದಂತಹ ಒಂದು ಆರೈಕೆಯನ್ನು ನೀಡಿದೆ, ಎಷ್ಟು ಬೇಕೋ ಅಷ್ಟು ಅಗತ್ಯತೆಗೆ ಅನುಗುಣವಾದಂಥ ಆಹಾರವನ್ನು ಮತ್ತು ಮನಸ್ಸಿಗೆ ಸೂಕ್ತವಾದಂಥ ಆರೋಗ್ಯಕರ ಆಲೋಚನೆಗಳ ನೆಲೆಗಟ್ಟಿನಲ್ಲಿ ಅದನ್ನು ಪಳಗಿಸ್ತಾ, ಜೊತೆಗೆ ಅತಿಯಾದಂಥ ಮೋಹ ಇಲ್ಲದೆ ಕೇವಲ ಎಷ್ಟು ಬೇಕು ಅಷ್ಟನ್ನು ನಾವು ಅದಕ್ಕೆ ಆರೋಗ್ಯಕರವಾದಂಥ ಭಾವನೆಗಳ ಮೂಲಕ
ನಾವು ಪಳಗಿಸೋದಾದರೆ ಖಂಡಿತ ನಾವು ಯಶಸ್ಸನ್ನು ಸಾಧಿಸ್ಬೋದು. ಇದು ಮಧ್ಯಮ ಮಾರ್ಗ. ಇದು ಎಲ್ಲರೂ ಹೇಳ್ತಾರೆ, ನೋಡಪ್ಪ ಅತಿರೇಕ ಒಳ್ಳೆಯದಲ್ಲ ಅಂತ. ಅತಿ ಸರ್ವತ್ರಂ ವರ್ಜಯೇತ್ ಅಂತ ಹೌದು ಹೇಳ್ತಾರೆ. ಹೌದು. ಹಾಗೆ ಅತಿರೇಕ ಒಳ್ಳೆಯದಲ್ಲ. ಅತಿರೇಕಕ್ಕೆ ಒಳಗಾಗದೇ ಇರುವಂಥದ್ದು, ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಅತಿರೇಕಕ್ಕೆ ಈಡಾಗದೆ ಒಂದು ಸಮಚಿತ್ತತೆಯಿಂದ ಸಮನ್ವಯವಾದಂತಹ ನೆಲೆಗಟ್ಟಿನಲ್ಲಿ ಶರೀರ ಮತ್ತು ಮನಸ್ಸನ್ನು ಆರೋಗ್ಯಕರವಾಗಿಟ್ಕೊಂಡು ಆರೋಗ್ಯಕರವಾದಂಥ ಶರೀರ ಮತ್ತು ಮನಸ್ಸಿನಿಂದ ಹಿಗ್ಗದೆ ಕುಗ್ಗದೆ ಸಮಚಿತ್ತತೆಯಿಂದ ಧ್ಯಾನದಲ್ಲಿ ಸಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಮೂಲಕ ವಿಮೋಚನೆಯನ್ನು ಕಂಡುಕೊಳ್ಳುವಂಥ ಪ್ರಕ್ರಿಯೆ. ಬಹಳ ಒಳ್ಳೆಯ ವಿಚಾರ ತಿಳಿಸಿದ್ರಿ. ಅತಿರೇಕಕ್ಕೆ ಹೋಗದೆ ಹಿತಮಿತವಾಗಿ ದೇಹವನ್ನು ಮನಸ್ಸನ್ನು ನಡೆಸ್ಕೊಂಡ್ರೆ ಅದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕೋ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ತಾವು ಹೇಳಿದ್ರಿ. ಒಳ್ಳೆಯ ವಿಚಾರ. ಗಂಗಾಧರ್ ಅವರೇ, ತಮ್ಮ ಒಂದು ಕೃತಿ ಪಠ್ಯಪುಸ್ತಕ ಆಗಿದೆಯಂತೆ. ಯಾವುದು ಆ ಪುಸ್ತಕ? ಯಾರಿಗೆ ಪಠ್ಯಪುಸ್ತಕ ಆಗಿದೆ? ಏನದರ ಅದು ವಿಶೇಷ? ಮೈಸೂರು ಯೂನಿವರ್ಸಿಟಿನಲ್ಲಿ 2025ರಿಂದ ಈ ವರ್ಷದಿಂದ ಸರ್ ನಾನು ಬರೆದ ಹೇ ಭುವಿ ಹಾಡು, ಅದೊಂದು ಪದ್ಯ BBA ಡಿಗ್ರಿ ತರಗತಿಗೆ ಅದೊಂದು ಪದ್ಯ ಆಯ್ಕೆಯಾಗಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ಹಾಗಾಗಿ ತುಂಬ ಖುಷಿ ಆಯಿತು. ಈ ಹಾಡನ್ನು ನಮ್ಮ ಜನಪ್ರಿಯ ಹಾಡುಗಾರರಾದಂತಹ ರಾಜೇಶ್ ಕೃಷ್ಣನ್ ಅವರು 2013ರಲ್ಲಿ ಹಾಡಿದ್ದು. ಅದರ ರಚನೆ, ರಾಗ ಸಂಯೋಜನೆ, ಸಂಗೀತದಲ್ಲಿ ತೊಡಗಿಸಿ ಅವ್ರನ್ನ ಕರೆದು ಹಾಡಿಸಿ ಅದು ಇಲ್ಲಿ ತನಕ ಬಂದು ಈ ವರ್ಷದಿಂದ ಅದು ಹೇ ಭುವಿ ಅನ್ನೋ ಪದ್ಯ ಡಿಗ್ರಿ ಕಾಲೇಜಿಗೆ ಟೆಕ್ಸ್ಟ್ ಬುಕ್ ಆಗಿ. ಪದ್ಯದ ವಿಷಯ ಏನು? ಸಾಧ್ಯವಾದರೆ ಒಂದು 2 ಸಾಲು ಹೇಳ್ತೀರಾ? ಹೇಳ್ತೀನಿ ಸರ್. ಬುದ್ಧರನ್ನು ಕುರಿತು ಮಾರ್ಮಿಕವಾಗಿ ಬಹಳ ಸುಪ್ತ ರೀತಿಯಲ್ಲಿ ಇಡೀ ಬುದ್ಧರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳುವ ಒಂದು ಹಾಡು. 5 ನಿಮಿಷದಲ್ಲಿ ಮುಗಿದೋಗುತ್ತೆ ಅದು. ಅದರಲ್ಲಿ ಒಂದು ಪಲ್ಲವಿ ಹೇಳ್ಬೋದು ನಾನು. ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಭುವಿ ನೀ ಪಾವನಳಾದೆ ಸಮ್ಮ ಸಂಬುದ್ಧನು ನಡೆದು, ಹೇ ಧರೇ ವಸುಂಧರೆ ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ, ನಿನ್ನ ಕರುಣೆಗೆ ಸಾಟಿಯಾರೆ, ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಧರೇ ವಸುಂಧರೆ, ಹೇ ಧರೇ ವಸುಂಧರೆ. ಬಹಳ ಚೆನ್ನಾಗಿದೆ ಗಂಗಾಧರ್ ಅವರೇ. ಸದ್ಯಕ್ಕೆ 5 ಪ್ರಶ್ನೆಗಳನ್ನು ಕೇಳ್ತೇನೆ ತಮಗೆ. Yes, sir. ಬುದ್ಧನಿಗೆ ಸಂಬಂಧಪಟ್ಟ ಹಾಗೆ. ತಾವು ಸಿದ್ಧವಾಗಿದ್ದರೆ ಉತ್ತರವನ್ನು ಕೊಡಬಹುದು. ಮೊದಲು ಭಂತೇಜಿ ಅವರಿಗೆ ತಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಗೌತಮ ಬುದ್ಧನು ಹುಟ್ಟಿದ ಸ್ಥಳ ಯಾವುದು? ಬೋಧಗಯ, ಲುಂಬಿನಿ? ಲುಂಬಿನಿ. ಮುಂದಿನ ಪ್ರಶ್ನೆ. ಗೌತಮ ಬುದ್ಧನ ಹುಟ್ಟು ಹೆಸರೇನು? ಸಿದ್ಧಾರ್ಥ, ರಾಹುಲ? ಸಿದ್ಧಾರ್ಥ. ಮುಂದಿನ ಪ್ರಶ್ನೆ. ಗೌತಮ ಬುದ್ಧನ ತಂದೆಯ ಹೆಸರೇನು? ಬಿಂಬಿಸಾರ, ಶುದ್ಧೋಧನ? ಶುದ್ಧೋಧನ. 4ನೆಯ ಪ್ರಶ್ನೆ. ಗೌತಮ ಬುದ್ಧನು ಅರಮನೆಯ ವಾಸವನ್ನು ತ್ಯಜಿಸಿದಾಗ ಅವನಿಗೆ ಎಷ್ಟು ವರ್ಷಗಳಾಗಿದ್ದವು? 19 ವರ್ಷ, 29 ವರ್ಷ? 29 ವರ್ಷ. ಮುಂದಿನ ಪ್ರಶ್ನೆ. ಗೌತಮ ಬುದ್ಧನಿಗೆ ಜ್ಞಾನೋದಯವು ಎಲ್ಲಿ ಆಯಿತು? ಖುಷಿನಗರ, ಬೋಧಗಯ? ಬೋಧಗಯ. ಬೋಧಗಯ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗೆ ಉತ್ತರ ಲುಂಬಿನಿ, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಸಿದ್ಧಾರ್ಥ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶುದ್ಧೋಧನ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ 29 ವರ್ಷಗಳು, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಬೋಧಗಯ, ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಸರ್. ಗಂಗಾಧರ್ ಸಿದ್ಧವಾಗಿದ್ದರೆ ಒಂದು 5 ಪ್ರಶ್ನೆಗಳು. ಓಕೆ ಸರ್. ಮೊದಲ ಪ್ರಶ್ನೆ. ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಯಾರಿಗೆ ನೀಡಿದನು? 50 ಸನ್ಯಾಸಿಯರಿಗೆ, 5 ಸನ್ಯಾಸಿಯರಿಗೆ?
5 ಸನ್ಯಾಸಿಗಳಿಗೆ. ಮುಂದಿನ ಪ್ರಶ್ನೆ. ಗೌತಮ ಬುದ್ಧನ ಮರಣವು ಎಲ್ಲಿ ಸಂಭವಿಸಿತು? ಬೋಧಗಯ, ಕುಶಿನಗರ. ಕುಶಿನಗರ. ಮುಂದಿನ ಪ್ರಶ್ನೆ. ಗೌತಮ ಬುದ್ಧನು ಎಷ್ಟು ಉದಾತ್ತ ಸತ್ಯಗಳನ್ನು, ನೋಬಲ್ ಟ್ರೂತ್ಗಳು ಇವೆ ಅಂತ ಹೇಳಿದ್ದಾನೆ? 8, 4. ಮುಂದಿನ ಪ್ರಶ್ನೆ. ಗೌತಮ ಬುದ್ಧನು ಹೇಳಿದ ಅಷ್ಟಾಂಗ ಮಾರ್ಗಗಳಲ್ಲಿ ಯಾವುದು ಸೇರಿಲ್ಲ? ಸರಿಯಾದ ಜ್ಞಾನ, ಸರಿಯಾದ ಸಂಕಲ್ಪ. ಸರಿಯಾದ ಸಂಕಲ್ಪ. 5ನೇ ಪ್ರಶ್ನೆ. ಗೌತಮ ಬುದ್ಧನ ಮಡದಿಯ ಹೆಸರೇನು? ಯಶೋಧರ, ಭಾನುಮತಿ. ಯಶೋಧರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. 5 ಸನ್ಯಾಸಿಯರಿಗೆ ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕುಶಿನಗರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ 4 ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ 4ನೇ ಪ್ರಶ್ನೆಗೆ ಸರಿಯಾದ ಜ್ಞಾನ ತಾವು ಹೇಳಿದ್ದೀರಿ. ಹೇಳಿದ್ರ? ಸಂಕಲ್ಪ ಹೇಳಿದ್ರಿ ತಾವು, ಹೌದು ಅಲ್ವಾ? ಸರಿಯಾದ ಜ್ಞಾನ ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಯಶೋಧರ ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ತುಂಬ ಸಂತೋಷ. ಬಂದೇಜಿಯವರಲ್ಲಿ ಒಂದು ಪ್ರಾರ್ಥನೆ. ಬುದ್ಧ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಶುಭವನ್ನು ಹಾರೈಸ್ತಾ 1-2 ಸಂದೇಶವನ್ನು ತಾವು ಕೊಡಬೇಕು. ಮೇ 12ನೇ ತಾರೀಕಿನಲ್ಲಿ ವೈಶಾಖ ಪೂರ್ಣಿಮೆಯ ದಿನ ಬುದ್ಧ ಜಯಂತಿ ಆಚರಣೆ ಮಾಡಲಾಗ್ತದೆ ವಿಶ್ವದಾದ್ಯಂತ. ಇದು 2569ನೇ ಬುದ್ಧ ಜಯಂತಿ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಾನು ತಿಳಿಸೋದೇನೆಂದರೆ, ಬುದ್ಧ ಶಾಂತಿಯ ಪ್ರತೀಕ, ಮಾನವೀಯತೆಯ ಪ್ರತೀಕ, ಪ್ರಜಾಪ್ರಭುತ್ವದ ಪ್ರತೀಕ ಹಾಗೂ ಸಾಮರಸ್ಯದ ಪ್ರತೀಕ, ಮೈತ್ರಿಯ ಪ್ರತೀಕ. ಇವೆಲ್ಲ ಅಂಶಗಳು ಕೂಡ ಮಾನವರಾದ ಎಲ್ಲರಲ್ಲೂ ಕೂಡ ಮಡಿಬೇಕು, ಬೆಳಿಬೇಕು ಅಂತಕ್ಕಂಥದ್ದು ಬುದ್ಧರ ಮಹತ್ವಾಕಾಂಕ್ಷೆಯ ನಿದರ್ಶನ. ಹಾಗಾಗಿ ಬುದ್ಧರವರ ಧಮ್ಮದ ಅನುಸಾರ ಮಾಡ್ತಕ್ಕಂಥವರು ಮಾತ್ರ ಅಲ್ಲ, ಧಮ್ಮದ ಅನುಯಾಯಿಗಳು ಮಾತ್ರ ಅಲ್ಲ, ಭಾರತದಲ್ಲಿರುವಂತಹ, ವಿಶ್ವದಲ್ಲಿರುವಂತಹ ಎಲ್ಲ ಜನತೆಯೂ ಕೂಡ ಶಾಂತಿಯಿಂದ ಇರೋದಕ್ಕೆ ಬೇಕಾದಂತಹ ಮಾನವೀಯ ಮೌಲ್ಯಗಳನ್ನು ರೂಢಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜಾತ್ಯತೀತ ಮನೋಭಾವನೆಯಿಂದ, ಸಾಮರಸ್ಯದಿಂದ ಮತ್ತು ಕೂಡಿ ಬಾಳುವಂಥ ಒಂದು ಐಕ್ಯ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ತುಂಬ ಅಗತ್ಯವಾದದ್ದು. ಮಾನವ ಜಗತ್ತು, ಬುದ್ಧ ಒಂದು ಮಾತು ಹೇಳ್ತಾರೆ, ನಾವು ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗುವುದಕ್ಕೋಸ್ಕರ ಹುಟ್ಟಿದ್ದೇವೆ ಅಂತ. ಹಾಗಾಗಿ ನಮಗೆ ಇದು ಪ್ರಶ್ನಾರ್ಥಕ ಚಿಹ್ನೆ ಆಗಬೇಕು. ನಮಗೆ ನಾವು ಯಾವ ರೀತಿ ಮನುಷ್ಯರಾಗಿದ್ದೇವೆ ಅಂತ. ನಾವು ಮನುಷ್ಯರಾಗಬೇಕಂದ್ರೆ ಆಕಾರದಲ್ಲಿ ನಾವು ಮಾನವ ಸ್ವರೂಪವನ್ನು ಪಡ್ಕೊಂಡಿದ್ದೀವಿ. ಅಂತರಂಗದಲ್ಲಿ ಲೋಭ, ದ್ವೇಷ, ಮೋಹ, ನಾನತ್ವ, ಅಹಂನಿಂದ ಜೀವನವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಆ ಎಲ್ಲ ಲೋಭ, ದ್ವೇಷ, ಮೋಹ, ಅಹಂ ಎಲ್ಲವೂ ನಾಶವಾಗಿ ನಮ್ಮಲ್ಲಿ ಸ್ನೇಹ, ಪ್ರೀತಿ, ಕರುಣೆ, ಒಲಿಮೆ, ನಲ್ಮೆಗಳು ಮಳಿಬೇಕು. ಅಂಥ ಒಂದು ಮನಸ್ಥಿತಿ ಎಲ್ಲರಲ್ಲೂ ಉದಯವಾಗಲಿ ಅನ್ನೋದು ನನ್ನ ಮೂಲ ಆಶಯ ಸರ್. ತುಂಬ ಸಂತೋಷ ಸರ್. ಗಂಗಾಧರ್ ಅವರೇ, ತಮ್ಮ ಶುಭಾಶಯಗಳು, ಹಾಗೆ ಒಂದು ಮಾತು. ಕರ್ನಾಟಕದ ಮಟ್ಟಿಗೆ ಅಲ್ಲಲ್ಲಿ ಸಂಘ ಸಂಸ್ಥೆಗಳು, ಬುದ್ಧಿಸ್ಟ್ ಮಿಷನರಿಗಳು ಬುದ್ಧ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ವು. ಆದರೆ ಈ ವರ್ಷದಿಂದ ಅಧಿಕೃತವಾಗಿ ಬುದ್ಧ ಜಯಂತಿ ಸಾರ್ವಜನಿಕವಾಗಲಿ ಅಂತ ಕರ್ನಾಟಕದ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಿಗೂ ಸುತ್ತೋಲೆಗಳನ್ನ ಹೊರಡಿಸಿ, ಎಲ್ಲರೂ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬುದ್ಧ ಜಯಂತಿಯನ್ನು ಹೀಗೀಗೆ ಆಚರಿಸಬೇಕು ಅಂತ ಒಂದು ಪದ್ಧತಿಯನ್ನು ಈ ಸಂದರ್ಭದಲ್ಲಿ ರೂಢಿಗೆ ತಂದ್ರಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವರು ತೆಗೆದುಕೊಂಡಂತಹ ತೀರ್ಮಾನಗಳಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಹೇಳ್ತಾ, ರಾಜ್ಯ ಸರ್ಕಾರದ ಆಣತಿಯಂತೆ ಕರ್ನಾಟಕದ ಎಲ್ಲರೂ ಕೂಡ ಬೌದ್ಧ ಜಯಂತಿಯನ್ನು ಆಚರಿಸಿ ಪಾಲ್ಗೊಂಡು ಅದರ ಸಿದ್ಧಾಂತ ತತ್ವಗಳನ್ನು ನಾವೆಲ್ಲರೂ ಮೈಗೂಡಿಸ್ಕೊಂಡು ಬದುಕೋಕ್ಕೆ ಶುರು ಮಾಡಿದ್ರೆ ನಿಜಕ್ಕೂ ಈ ದೇಶವನ್ನು ಪ್ರಬುದ್ಧ ಭಾರತವನ್ನಾಗಿ ನಾವು ಮಾಡಬಹುದು ಅಂತ ಹೇಳ್ತಾ, ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಣಯಗಳಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಗಂಗಾಧರ್ ಅವರೇ, ಕಾರ್ಯಕ್ರಮ ಮುಗಿಸೋದಕ್ಕೆ ಮೊದಲು ನಮ್ಮ ಗಾಯನ 2 ಸಾಲು. ಈ ಜಗದ ಮೊದಲ ಬೆಳಕು ಬುದ್ಧ, ಬುದ್ಧಂ ಶರಣಂ ಗಚ್ಚಾಮಿ. ಈ ಯುಗದ ಮೊದಲ ದನಿಯು ಬುದ್ಧ, ಧಮ್ಮಂ ಶರಣಂ ಗಚ್ಚಾಮಿ.
ಈ ನೆಲದ ಮೊದಲ ಪ್ರೀತಿ ಬುದ್ಧ, ಸಂಘಂ ಶರಣಂ ಗಚ್ಚಾಮಿ. ಈ ಜಗದ ಮೊದಲ ಬೆಳಕು ಬುದ್ಧ, ಬುದ್ಧಂ ಶರಣಂ ಗಚ್ಚಾಮಿ. ಈ ಹಾಡನ್ನು ನನ್ನ ಗೆಳೆಯ ಗೋವಿಂದ ಸ್ವಾಮಿ ಗುಂಡಾಪುರ ಅನ್ನೋ ಬೌದ್ಧ ಕವಿ ಬರೆದಿದ್ದು. ಧನ್ಯವಾದ ಗೋವಿಂದ ಸ್ವಾಮಿ, ನಿಮ್ಮ ಹಾಡನ್ನು ನಾನು ಬಳಸ್ಕೊಂಡಿದ್ದಕ್ಕೆ. ಬಹಳ ಸಂತೋಷ ಸರ್. ನನ್ನ ಪಾಲಿಗೆ ಒಂದು ಕೆಲಸ ಉಳ್ಕೊಂಡಿದೆ. ತಮಗೆ ಗ್ರಂಥಗಳನ್ನು ಕೊಡುವಂಥ ಒಂದು ಕೆಲಸ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಬಂತೇಜಿಯವರು ಪುಸ್ತಕಗಳನ್ನು ಸ್ವೀಕರಿಸಬೇಕು. ಗಂಗಾಧರ್ ಅವರಿಗೂ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ವೀಕ್ಷಕರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.